ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇ ಪ್ರಶ್ನೆ, ಭಾರತದ ಅರಣ್ಯಗಳನ್ನು ಎಷ್ಟು ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ? 7, 8, 9, 10. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 8. ಎರಡನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ದೊರೆಯುವ ರಾಜ್ಯ ಯಾವುದು? ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಕರ್ನಾಟಕ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಕರ್ನಾಟಕ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಎಲ್ಲಿದೆ? ಖರಗ್ಪುರ, ದೊಡ್ಡಬಳ್ಳಾಪುರ, ಸೋನಿಪುರ, ಮಲ್ಲಾಪುರ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಖರಗ್ಪುರ. ನಾಲ್ಕನೇ ಪ್ರಶ್ನೆ, ಭಾರತದ ಗೇರು ಬೀಜವನ್ನು ಅತಿ ಹೆಚ್ಚು ರಫ್ತು ಮಾಡುವ ರಾಜ್ಯ ಯಾವುದು? ಕರ್ನಾಟಕ, ಅಮೇರಿಕಾ, ಕೇರಳ, ಆಫ್ರಿಕಾ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಕೇರಳ. ಐದನೇ ಪ್ರಶ್ನೆ, ಭಾರತದಲ್ಲಿ ಮೊದಲಿಗೆ ಜಿಪ್ಸಮ್ ಯಾವ ರಾಜ್ಯದಲ್ಲಿ ದೊರೆಯಿತು? ಚೀನಾ, USA, ಅಮೇರಿಕಾ, ರಾಜಸ್ಥಾನ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ರಾಜಸ್ಥಾನ. ಆರನೇ ಪ್ರಶ್ನೆ, ಭಾರತದಲ್ಲಿ ಎಷ್ಟು ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಇದೆ? 830.63 ಮೀಟರ್, 835.63 ಮೀಟರ್, 836.63 ಮೀಟರ್, 840.63 ಮೀಟರ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 836.63 ಮೀಟರ್. ಏಳನೇ ಪ್ರಶ್ನೆ, ನಂಜನಗೂಡಿನ ಪ್ರಮುಖ ಬೆಳೆ ಯಾವುದು? ತೆಂಗಿನಕಾಯಿ, ರಸಬಾಳೆ, ಅಕ್ಕಿ, ರಾಗಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ರಸಬಾಳೆ. ಎಂಟನೇ ಪ್ರಶ್ನೆ, ತಿಪಟೂರಿನ ಪ್ರಮುಖ ಬೆಳೆ ಯಾವುದು? ತೆಂಗಿನಕಾಯಿ, ಗೋಧಿ, ಗೋಡಂಬಿ, ಬಾದಾಮಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ತೆಂಗಿನಕಾಯಿ. ಒಂಬತ್ತನೇ ಪ್ರಶ್ನೆ, ದೇವನಹಳ್ಳಿಯ ಪ್ರಮುಖ ಬೆಳೆ ಯಾವುದು? ಅಕ್ಕಿ, ಗೋಧಿ, ಚಕ್ಕೋತ, ರಾಗಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಚಕ್ಕೋತ. ಹತ್ತನೇ ಪ್ರಶ್ನೆ, ರಾಮನಗರದ ಪ್ರಮುಖ ಬೆಳೆ ಯಾವುದು? ರೇಷ್ಮೆ, ಜೋಳ, ಕಬ್ಬು, ಕಾಫಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ರೇಷ್ಮೆ. ಹನ್ನೊಂದನೇ ಪ್ರಶ್ನೆ, ನಿಪ್ಪಾಣಿಯ ಪ್ರಮುಖ ಬೆಳೆ ಯಾವುದು? ಭತ್ತ, ಗೋಧಿ, ಸೇಬು, ಹೊಗೆಸೊಪ್ಪು. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಹೊಗೆಸೊಪ್ಪು. ಹನ್ನೆರಡನೇ ಪ್ರಶ್ನೆ, ಹಾವೇರಿಯ ಪ್ರಮುಖ ಬೆಳೆ ಯಾವುದು? ಗೋಡಂಬಿ, ಏಲಕ್ಕಿ, ಬಾದಾಮಿ, ದ್ರಾಕ್ಷಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಏಲಕ್ಕಿ. 13ನೇ ಪ್ರಶ್ನೆ, ಇಳಕಲ್ ಸ್ಥಳವು ಯಾವುದಕ್ಕೆ ಪ್ರಮುಖವಾಗಿದೆ? ಸೀರೆ, ರೇಷ್ಮೆ, ಜೋಳ, ಬೆಳೆ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಸೀರೆ. 14ನೇ ಪ್ರಶ್ನೆ, ಹೀರಾನಗರದ ಪ್ರಮುಖ ಬೆಳೆ ಯಾವುದು? ಹಾಗಲಕಾಯಿ, ಬದನೆಕಾಯಿ, ನುಗ್ಗೆಕಾಯಿ, ತೊಂಡೆಕಾಯಿ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಾಕು ಫ್ರೆಂಡ್ಸ್.
ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನಿಮಗೆ ಯಾವ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅನ್ನೋದನ್ನು ತಿಳಿಸಿ, ಕಮೆಂಟ್ ಮಾಡಿ. ನಾನು ಆ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.